10ನೆಯ ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಅಟಮನ್ ಸಾಂಗ್ ಶರತ್ಕಾಲದ ಹಾಡು ಈ ಒಂದು ಪದ್ಯವನ್ನು ಕನ್ನಡದಲ್ಲಿ ಅರ್ಥ ಮಾಡಿಕೊಳ್ಳುತ್ತಾ ಸಾಗೋಣ. ಮೊದಲಿಗೆ ಡಿಸ್ಕಸ್ ಇನ್ ಫೇಸ್ ಆ್ಯಂಡ್ ಆನ್ಸರ್ ದ ಫಾಲೋವಿಂಗ್. ಇಲ್ಲಿ ನೀವು ಜೋಡಿಯಾಗಿ ಕುಳಿತುಕೊಂಡು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಲುಕ್ ಆ್ಯಟ್ ದಿಸ್ ಪಿಕ್ಚರ್. ಈ ಒಂದು ಕೆಳಗೆ ಕೊಟ್ಟಿರ್ತಕ್ಕಂಥ ಚಿತ್ರವನ್ನು ಗಮನಿಸಿ. ಆ್ಯಂಡ್ ಟೆಲ್ ಇನ್ ವಿಚ್ ಸೀಸನ್ ಡಸ್ ನೇಚರ್ ಲುಕ್ ವೆರಿ ಪ್ರೆಟಿ ಆ್ಯಂಡ್ ವೈ. ಇಲ್ಲಿ ನಿಮಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳೇ. ಟೆಲ್ ಇನ್ ವಿಚ್ ಸೀಸನ್, ನಿಮಗೆ ಯಾವ ಒಂದು ಸೀಸನ್ ಅಥವಾ ಯಾವ ಒಂದು ಕಾಲದಲ್ಲಿ ನೇಚರ್ ತುಂಬ ಪ್ರೆಟಿಯಾಗಿ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಮತ್ತು ಯಾಕೆ ಅಂತ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ನಿಮಗೆ ಸಂಪೂರ್ಣವಾದ ಚಿತ್ರವನ್ನು ಈಗ ತೋರಿಸಲಿದ್ದೇನೆ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಅತ್ಯದ್ಭುತವಾಗಿರ್ತಕ್ಕಂತಹ ಒಂದು ನಿಸರ್ಗದ ಚಿತ್ರಣವನ್ನು ಕೊಡಲಾಗಿದೆ. ಇದನ್ನು ಸರಿಯಾಗಿ ಗಮನಿಸಿ ಮತ್ತು ಇದು ಯಾವ ಸೀಸನ್ನಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ಚಿತ್ರಣವನ್ನು ದೃಶ್ಯವನ್ನು ನೀವು ನೋಡಿದ್ದೀರಿ ಅನ್ನೋದನ್ನು ನೆನಪು ಮಾಡಿಕೊಳ್ಳಿ. ದೇರ್ ಈಸ್ ಅನದರ್ ಸೀಸನ್ ಮಚ್ ಬೆಟರ್ ದ್ಯಾನ್ ವಾಟ್ ಯು ಹ್ಯಾವ್ ಆಲ್ರೆಡಿ ಗೆಸ್ಡ್. ನೀವೆಲ್ಲ ಗೆಸ್ ಮಾಡಿರ್ತೀರಿ, ಊಹೆ ಮಾಡ್ಕೊಂಡಿರ್ತೀರಿ ಆ ಕಾಲ ಯಾವುದು ಅಂತಂದರೆ ಮಳೆಗಾಲ ಅಂತ ನೀವು ಗೆಸ್ ಮಾಡ್ಕೊಂಡಿರ್ಬೋದು, ಅಥವಾ ಬೇಸಿಗೆಗಾಲ ಅಂಥೇಳಿ ನೀವು ಗೆಸ್ ಮಾಡ್ಕೊಂಡಿರ್ಬೋದು. ಆದರೆ ದಿಸ್ ಈಸ್ ಅನದರ್ ಸೀಸನ್, ಇಲ್ಲಿ ಇನ್ನೊಂದು ಸೀಸನ್ ಬಗ್ಗೆ, ಇನ್ನೊಂದು ಕಾಲದ ಬಗ್ಗೆ ಹೇಳಲಿಕ್ಕತ್ತಾರೆ. ಮಚ್ ಬೆಟರ್ ದ್ಯಾನ್ ವಾಟ್ ಯು ಹ್ಯಾವ್ ಆಲ್ರೆಡಿ ಗೆಸ್ಡ್, ಅದು ನೀವು ಊಹೆ ಮಾಡುವುದಕ್ಕಿಂತ ಉತ್ತಮವಾಗಿರ್ತಕ್ಕಂಥ ಒಂದು ಉತ್ತರವಾಗಿರುತ್ತೆ. ವೆನ್ ದ ರೇನ್ ಹ್ಯಾಸ್ ಗಾನ್, ಯಾವಾಗ ಮಳೆ ತುಂಬ ಕಡಿಮೆ ಆಗುತ್ತೆ. ಆ್ಯಂಡ್ ದ ವಿಂಟರ್ ಈಸ್ ಆನ್ ಇಟ್ಸ್ ವೇ, ಇನ್ನೇನು ಚಳಿಗಾಲ ಆರಂಭ ಆಗುತ್ತೆ ಅನ್ನೋ ಕಾಲದಲ್ಲಿ, ಆ ಮಧ್ಯದ ಅಂದರೆ ಮಳೆಗಾಲ ಮುಗಿದು ಚಳಿಗಾಲ ಆರಂಭವಾಗ್ತಕ್ಕಂಥ ಏನು ಒಂದು ಕಾಲ ಇರುತ್ತೆ ಅಥವಾ ಸಮಯ ಇರುತ್ತೆ, ಆ ಒಂದು ಮಧ್ಯದಲ್ಲಿ ಒಂದು ಸೀಸನನ್ನು ನೋಡ್ತೀವಿ. ಆ ಸೀಸನನ್ನು ನಾವೇನು ಕರಿತಾ ಇದ್ದೇವೆ ಅಂತಂದರೆ ಅಟಮನ್ ಅಂತ ಕರಿತಾ ಇದ್ದೇವೆ. ದ ಕ್ಲೈಮೇಟ್ ಈಸ್ ನೈದರ್ ಹಾಟ್ ನಾರ್ ಕೋಲ್ಡ್, ಆ ಒಂದು ಸೀಸನ್ನಲ್ಲಿ ಏನಿರೋದಿಲ್ಲ, ಕ್ಲೈಮೇಟ್ ವಾಯುಗುಣ ಅಥವಾ ಹವಾಮಾನ ಅಷ್ಟೊಂದು ತಂಪು ಇರೋದಿಲ್ಲ, ಅಷ್ಟೊಂದು ಬೆಚ್ಚಗೂ ಇರೋದಿಲ್ಲ ಅಂತ ಹೇಳ್ತಾರೆ. ವಾಟ್ ಈಸ್ ದ್ಯಾಟ್ ಸೀಸನ್, ಹಾಗಾದರೆ ಆ ಕಾಲ ಯಾವುದು ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ. ಎಸ್, ಅಟಮನ್ ಈಸ್ ಸಮ್ ವಾಟ್ ಲೈಕ್ ಸ್ಪ್ರಿಂಗ್ ಸೀಸನ್ ಅಂತ ಇಲ್ಲಿ ಶರತ್ಕಾಲವನ್ನು ವಸಂತ ಕಾಲದೊಂದಿಗೆ ಇಲ್ಲಿ ಹೋಲಿಕೆ ಮಾಡಲಾಗಿದೆ ಅಥವಾ ಅದನ್ನು ಕಂಪ್ಯಾರಿಸನ್ ಮಾಡಲಾಗಿದೆ. ಅಟಮನ್ ಈಸ್ ಸಮ್ ವಾಟ್ ಲೈಕ್ ಸ್ಪ್ರಿಂಗ್ ಸೀಸನ್ ಅಂತ ಹೇಳ್ತಾರೆ. ಬಿಫೋರ್ ಡಿಪಾರ್ಟಿಂಗ್ ಅಂದರೆ ಮಳೆಗಾಲ ಹೋಗೋಕ್ಕಿಂತ ಮುಂಚೆ, ದ ರೈನಿ ಸೀಸನ್, ಬಿಫೋರ್ ಡಿಪಾರ್ಟಿಂಗ್ ದ ರೈನಿ ಸೀಸನ್ ಸ್ಪ್ರೆಡ್ಸ್ ದ ಕ್ರಾಫ್ಟ್ ಆಫ್ ಗ್ರೀನ್ರಿ. ಅಷ್ಟರಲ್ಲಿ ಆ ಮಳೆಗಾಲ ಹೋಗೋಕ್ಕಿಂತ ಮುಂಚೆ ನಾವೇನು ನೋಡ್ತೀವಿ ಅಂತಂದರೆ ಗ್ರೀನ್ರಿ, ಹಸಿರಾಗಿರ್ತಕ್ಕಂಥ ಕಾರ್ಪೆಟನ್ನು ಹೊದಿಕೆ ಆಗಿರೋ ಥರ ಒಂದು ವಾತಾವರಣ ಇರುತ್ತೆ. ಆ ವಾತಾವರಣ ಹಚ್ಚ ಹಸಿರಾಗಿರ್ತಕ್ಕಂಥ ವಾತಾವರಣ ಇರುತ್ತೆ. ಸೊ ಆ ಒಂದು ವಾತಾವರಣ ನಾವು ಅಟಮನ್ ಅಂತ ಕರಿತೀವಿ. ಆವಾಗ ವಿಚ್ ಲೀವ್ಸ್ ದ ಎನ್ವಿರಾನ್ಮೆಂಟ್ ಬೂಮಿಂಗ್, ಗ್ರೀನ್ರಿ ಆಲ್ ಅರೌಂಡ್, ವಿಚ್ ಲೀವ್ಸ್ ದ ಎನ್ವಿರಾನ್ಮೆಂಟ್ ಬೂಮಿಂಗ್ ಅಂತ ಹೇಳ್ತಾರೆ. ಇಲ್ಲಿ ಸುತ್ತಮುತ್ತಲಿನ ವಾತಾವರಣ ತುಂಬ ಹಚ್ಚ ಹಸಿರಾಗಿ ಸುಂದರವಾಗಿ ನಮಗೆ ಗೋಚರ ಆಗ್ತಾ ಇರುತ್ತೆ ಅಂತಕ್ಕಂಥ ಮಾತನ್ನು ಸಹಿತ ಇಲ್ಲಿ ನಮಗೆ ಹೇಳಲಾಗ್ತಿದೆ ವಿದ್ಯಾರ್ಥಿಗಳೇ. ಈಗ ನಾವು A small kid has expressed his creativity about autumn in the form of a poem. ಇಲ್ಲಿ ಒಂದು ಚಿಕ್ಕ ಮಗು ಏನು ಮಾಡಿದೆ ಅಂದರೆ ವ್ಯಕ್ತಪಡಿಸ್ತಾ ಇದೆ. ಹ್ಯಾಸ್ ಎಕ್ಸ್ಪ್ರೆಸ್ಡ್ ಹೀಸ್ ಕ್ರಿಯೇಟಿವಿಟಿ, ತನ್ನ ಒಂದು ಕ್ರಿಯೇಟಿವಿಟಿ ಸೃಜನಾತ್ಮಕತೆಯನ್ನು, ಅಬೌಟ್ ಅಟಮನ್ ಅಂತಂದರೆ ಈ ಒಂದು ಶರತ್ಕಾಲದ ಬಗ್ಗೆ ತನಗಿರ್ತಕ್ಕಂಥ ಒಂದು ಸೃಜನಾತ್ಮಕತೆಯನ್ನು ಇಲ್ಲಿ ಮಗು ಎಕ್ಸ್ಪ್ರೆಸ್ ಮಾಡ್ತಾ ಇದೆ, ವ್ಯಕ್ತಪಡಿಸ್ತಾ ಇದೆ. ಇನ್ ದ ಫಾರ್ಮ್ ಆಫ್ ಅ ಪೋಯಮ್, ಈ ಒಂದು ಪೋಯಮ್ ಮುಖಾಂತರ ಅದು ನಮಗೆ ಹೇಳ್ತಾ ಇದೆ ಅಂತ ಇಲ್ಲಿ ಹೇಳ್ತಾರೆ. ಇನ್ನು ನಾವು ಏನು ಮಾಡೋಣ ಅಂತಂದರೆ ಮುಂದಿನ ವಿಚಾರ ಅಂದರೆ ಮುಖ್ಯ ಪೋಯಮ್ಗೆ ಹೋಗೋಣ. ಇಲ್ಲಿ ಆ ಮಗು ಅಟಮನ್ ಅಥವಾ ಶರತ್ಕಾಲದ ಬಗ್ಗೆ, ಆ ಒಂದು ಶರತ್ಕಾಲದಲ್ಲಿ ತಾನು ಕಂಡುಕೊಂಡಿರ್ತಕ್ಕಂಥ ನಿಸರ್ಗ ಅಥವಾ ನೇಚರ್ನ ಬಗ್ಗೆ ಇಲ್ಲಿ ಮಗು ಏನು ಮಾಡ್ತಾ ಇದೆ, ತನ್ನ ಒಂದಿಷ್ಟು ವಿಚಾರಗಳನ್ನು, ತನ್ನ ಭಾವನೆಗಳನ್ನು ಇಲ್ಲಿ ಹಂಚಿಕೊಳ್ತಾ ಇದೆ ವಿದ್ಯಾರ್ಥಿಗಳೇ. ನೋಡೋಣ. ಟ್ರೀಸ್ ಆರ್ ಬ್ಲೋಯಿಂಗ್, ಮರಗಳು ಬೀಸುತ್ತಿವೆ. ಲೀವ್ಸ್ ಆರ್ ರ್ಯಾಟ್ಲಿಂಗ್, ಇಲ್ಲಿ ಎಲೆಗಳು ಸದ್ದು ಮಾಡುತ್ತಿವೆ.
ನೋಡಿ ಆತ ಏನನ್ನ ಅಬ್ಸರ್ವ್ ಮಾಡಿದ್ದಾನೆ ನೇಚರ್ನಲ್ಲಿ ಅಥವಾ ನಿಸರ್ಗದಲ್ಲಿ ಅಂತಂದರೆ ಟ್ರೀಸ್ ಆರ್ ಬ್ಲೋಯಿಂಗ್, ಮರಗಳು ಬೀಸುತ್ತಿವೆ. ಲೀವ್ಸ್ ಆರ್ ರ್ಯಾಟ್ಲಿಂಗ್, ಅಂದರೆ ಎಲೆಗಳು ಸದ್ದು ಮಾಡುತ್ತಿವೆ. ಕ್ಲೌಡ್ ಈಸ್ ಫ್ಲ್ಯಾಟ್ರಿಂಗ್, ಮೋಡಗಳು ಆಕಾಶದಲ್ಲಿ ತೇಲುತ್ತಿವೆ. ಕ್ಲೌಡ್ ಈಸ್ ಫ್ಲ್ಯಾಟ್ರಿಂಗ್. ಕೋಲ್ಡ್ ಈಸ್ ಇನ್ ದ ಏರ್, ಅದರ ಜೊತೆಗೆ ಆ ಮಗು ಏನನ್ನು ಅಬ್ಸರ್ವ್ ಮಾಡಿದೆ ನಿಸರ್ಗದಲ್ಲಿ ಅಂದರೆ ಗಾಳಿಯಲ್ಲಿ ಚಳಿ ಇದೆ, ಗಾಳಿಯಲ್ಲಿ ತಂಪಾಗಿರ್ತಕ್ಕಂತಹ ಒಂದು ಚಳಿ ಇದೆ ಅಂತ ಮಗು ಹೇಳುತ್ತೆ. ಸೊ ವಿಂಡಿ ಬ್ರೀಸ್, ಫಾಗಿ ಮಾರ್ನಿಂಗ್ಸ್, ಶರತ್ಕಾಲ ಹೇಗಿರುತ್ತೆ ಅಂತಂದರೆ ವಿಂಡಿ ಬ್ರೀಸ್ ಇರುತ್ತೆ, ಅಲ್ಲಿ ಗಾಳಿಯ ತಂಗಾಳಿ ಇರುತ್ತೆ. ವಿಂಡಿ ಬ್ರೀಸ್ ಅಂದರೆ ಗಾಳಿಯ ತಂಗಾಳಿ ಇರುತ್ತೆ. ಫಾಗಿ ಮಾರ್ನಿಂಗ್ಸ್, ಶರತ್ಕಾಲ ಹೇಗಿರುತ್ತೆ ಅಂತಂದರೆ ಮಂಜಿನ ಬೆಳಗ್ಗೆಗಳನ್ನು ನೋಡುತ್ತೀವಿ ಅಥವಾ ಮಂಜಿನಿಂದ ಆವೃತವಾಗಿರ್ತಕ್ಕಂತಹ ಮುಂಜಾನೆಗಳನ್ನು ನಾವು ಅಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೇವೆ. ಮತ್ತು ಡ್ಯಾಂಪ್ ಗಾರ್ಡನ್ಸ್, ತೇವವಾಗಿರುವ ತೋಟಗಳನ್ನು ನಾವು ಅಲ್ಲಿ ನೋಡ್ತೇವೆ ಶರತ್ಕಾಲದಲ್ಲಿ. ರೆಡ್, ಆರೆಂಜ್ ಆ್ಯಂಡ್ ಯೆಲ್ಲೋ ಇನ್ ಸ್ಕೈ, ಇಲ್ಲಿ ನಾವು ಆಕಾಶದಲ್ಲಿ ಕೆಂಪು, ಕಿತ್ತಳೆ ಮತ್ತು ಹಳದಿ ಬಣ್ಣಗಳು ಇವು ಶರತ್ಕಾಲವನ್ನು ಸೂಚಿಸುವಂತಹ, ಅಂದರೆ ಏಕೆ ಹಿಂಗೆ ಹೇಳ್ತಾ ಇದ್ದಾರೆ ಅಂತಂದರೆ ಕೆಲವು ಎಲೆಗಳು ಬಣ್ಣಗಳನ್ನು ಬದಲಾಯಿಸುತ್ತವೆ ಶರತ್ಕಾಲದಲ್ಲಿ, ಅಂದರೆ ಮುಂದೆ ಅವು ತಮ್ಮ ಎಲೆಗಳನ್ನು ಉದುರಿಸಬೇಕಿರುತ್ತೆ. ಆ ಕಾರಣಕ್ಕಾಗಿ ಡ್ಯಾಂಪ್ ಗಾರ್ಡನ್ಸ್ ಅಂದರೆ ತೇವವಾಗಿರತಕ್ಕಂತಹ ಉದ್ಯಾನವನಗಳು, ತೋಟಗಳಲ್ಲಿ ರೆಡ್, ಆರೆಂಜ್ ಆ್ಯಂಡ್ ಯೆಲ್ಲೋ ಇನ್ ಸ್ಕೈ ಅಂತ ಹೇಳ್ತಾರೆ. ದಟ್ ಈಸ್ ಅಟಮನ್. ಇಲ್ಲಿ ನಿಮಗೆ ಚಿತ್ರವನ್ನು ತೋರಿಸಿದ್ದಾರೆ, ಎಲೆಯನ್ನು ಉದುರಿಸ್ತಕ್ಕಂಥದ್ದನ್ನು ನಾವು ನೋಡಬಹುದು. ಇನ್ನು ಮುಂದಿನ 2ನೇ ಸ್ಟ್ಯಾಂಜ ನೋಡ್ತಾ ಇದ್ದೇವೆ ವಿದ್ಯಾರ್ಥಿಗಳೇ. ಇಲ್ಲಿ ಮುಂದೆ ಹೇಳ್ತಾರೆ ಅವರು ಲೈಕ್ ಅ ಜಾಯ್ ಇನ್ ದ ಹಾರ್ಟ್ ಆಫ್ ಸಾರೋ ಅಂತ ಹೇಳ್ತಾರೆ. ಲೈಕ್ ಅ ಜಾಯ್ ಅಂದರೆ ಒಂದು ಸಂತೋಷ ಅಥವಾ ಸಂತೋಷದಂತೆ. ಲೈಕ್ ಅ ಜಾಯ್ ಇನ್ ದ ಹಾರ್ಟ್ ಆಫ್ ಸಾರೋ ಅಂತಂದರೆ ದುಃಖದ ಹೃದಯದಲ್ಲಿರುವ ಸಂತೋಷದಂತೆ, ದುಃಖದ ಹೃದಯದಲ್ಲಿರುವ ಸಂತೋಷದಂತೆ. ದ ಸನ್ಸೆಟ್ ಹ್ಯಾಂಗ್ಸ್ ಆನ್ ಅ ಕ್ಲೌಡ್, ಸೂರ್ಯಾಸ್ತವು ಮೋಡದ ಮೇಲೆ ನೇತಾಡುತ್ತಿದೆ ಅಂತ ಹೇಳ್ತಾರೆ. ದ ಸನ್ಸೆಟ್ ಹ್ಯಾಂಗ್ಸ್ ಆನ್ ದ ಕ್ಲೌಡ್. ಅ ಗೋಲ್ಡನ್ ಸ್ಟ್ರೋಮ್, ಅ ಗ್ಲಿಟ್ರಿಂಗ್ ಶೇವೀಸ್ ಅಂತ ಹೇಳ್ತಾರೆ. ಇಲ್ಲಿ ಗೋಲ್ಡನ್ ಸ್ಟೋರ್ಮ್ ಅಂತ ಹೇಳ್ತಾರೆ. ಗೋಲ್ಡನ್ ಸ್ಟ್ರೋಮ್, ಇಲ್ಲಿ ಗೋಲ್ಡನ್ ಸ್ಟ್ರೋಮ್ ಬಗ್ಗೆ ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಾ ಇದ್ದಾರೆ? ಹೊಳೆಯುವ ಕಣಗಳ ಚಿನ್ನದ ಬಿರುಗಾಳಿ ಅಂತ ಅದನ್ನು ಹೇಳ್ತಾರೆ. ಆ ಗೋಲ್ಡನ್ ಸ್ಟ್ರೋಮ್ ಅಂತಂದರೆ ಇಲ್ಲಿ ತಿಳ್ಕೊಬೇಕು ನೀವು, ಅದು ಬಿರುಗಾಳಿ, ಆದರೆ ಎಂಥದ್ದು ಅಂತಂದರೆ ಹೊಳೆಯುವ ಕಣಗಳ ಚಿನ್ನದ ಒಂದು ಬಿರುಗಾಳಿ ಹಾಗೆ ಅದು ಕಾಣಿಸ್ತಾ ಇದೆ. ಆ ಫೇರ್ ಆ್ಯಂಡ್ ಫ್ರೇಲ್ ಆ್ಯಂಡ್ ಫ್ಲಟರಿಂಗ್ ಲೀವ್ಸ್, ಅದೇ ಸಮಯಕ್ಕೆ ಏನಾಗ್ತಾ ಇರುತ್ತವೆ ಅಂತಂದರೆ ಇಲ್ಲಿ ನಾವು 3 ದೃಶ್ಯಗಳು ನೋಡಬಹುದು. ಒಂದು ಸುಂದರವಾದಂತಹ ಎಲೆಗಳನ್ನು ನೋಡಬಹುದು, ಫೇರ್ ಆಗಿರ್ತಕ್ಕಂಥದ್ದು. ಇನ್ನೊಂದು ಫ್ರೇಲ್ ಅಂತಂತಂದರೆ ದುರ್ಬಲವಾಗಿರ್ತಕ್ಕಂಥದ್ದನ್ನು ನೋಡಬಹುದು. ಜೊತೆಗೆ ಫ್ಲಟರಿಂಗ್ ಲೀವ್ಸ್, ತೂಗಾಡುವ ಎಲೆಗಳನ್ನು ಸಹಿತ ನಾವು ಈ ಶರತ್ಕಾಲದಲ್ಲಿ ನೋಡಬಹುದು. ದ ವೈಲ್ಡ್ ವಿಂಡ್ ಬ್ಲೋಸ್ ಇನ್ ಅ ಕ್ಲೌಡ್ ಅಂತ ಹೇಳ್ತಾರೆ. ಇಲ್ಲಿ ವೈಲ್ಡ್ ವಿಂಡ್ ಅಂದರೆ ಈ ಕಾಡಿನಲ್ಲಿ ಕಾಡು ಗಾಳಿ ಅಂತ ಕರೀತಾರೆ ಅದಕ್ಕೆ. ಆ ಕಾಡು ಗಾಳಿಯು ಮೋಡದಂತೆ ಬೀಸುತ್ತಿದೆ ಅಂತ ಹೇಳ್ತಾರೆ. ಗಾಳಿ ಅವಾಗ ಹೇಗೆ ಬೀಸ್ತಾ ಇರುತ್ತೆ? ಕಾಡು ಗಾಳಿ ಅಂತ ಅದನ್ನು ಇಲ್ಲಿ ಮಗು ಸಂಬೋಧನೆ ಮಾಡ್ತಾ ಇದೆ. ಬ್ಲೋಸ್ ಇನ್ ಅ ಕ್ಲೌಡ್ ಅಂತಲೇ ಮೋಡದಂತೆ ಬೀಸುತ್ತಿದೆ ಅನ್ನುವಂಥ ಮಾತನ್ನು ಅಲ್ಲಿ ಹೇಳಲಾಗಿದೆ. ಇನ್ನು 3ನೇ ಪ್ಯಾರಾಗ್ರಾಫನ್ನು ಅಧ್ಯಯನ ಮಾಡೋಣ ವಿದ್ಯಾರ್ಥಿಗಳೇ. ಹಾರ್ಕ್ ಟು ಅ ವಾಯ್ಸ್ ದ್ಯಾಟ್ ಈಸ್ ಕಾಲಿಂಗ್. ಹಾರ್ಕ್ ಟು ಅಂದರೆ ಕರೆಯುತ್ತಿರುವ ಒಂದು ಧ್ವನಿಗೆ ಕಿವಿಗೊಡಿ ಅಂತ ಇದರ ಅರ್ಥ. ಹಾರ್ಕ್ ಟು ಅ ವಾಯ್ಸ್ ದ್ಯಾಟ್ ಈಸ್ ಕಾಲಿಂಗ್ ಅಂದರೆ ಕರೆಯುತ್ತಿರುವ ಧ್ವನಿಗೆ ನೀವೇನು ಮಾಡಬೇಕು? ಒಂದಿಷ್ಟು ಕಿವಿಗೊಡಿ. ಟು ಮೈ ಹಾರ್ಟ್ ಇನ್ ದ ವಾಯ್ಸ್ ಆಫ್ ದ ವಿಂಡ್ ಅಂತ ಹೇಳ್ತಾರೆ. ಇಲ್ಲಿ ಗಾಳಿಯ ಧ್ವನಿಯಲ್ಲಿ ನನ್ನ ಹೃದಯಕ್ಕೆ ಇಲ್ಲಿ ಗಾಳಿಯ ಧ್ವನಿಯನ್ನು ಕೊಡಲಾಗಿದೆ. ಮೈ ಹಾರ್ಟ್ ಈಸ್ ವಿಯರಿ ಆ್ಯಂಡ್ ಸ್ಯಾಡ್ ಆ್ಯಂಡ್ ಅಲೋನ್. ಈಗ ನನ್ನ ಹೃದಯ ಏನಾಗಿದೆ? ನನ್ನ ಹೃದಯವು ದಣಿದಿದೆ, ದುಃಖಿತವಾಗಿದೆ ಮತ್ತು ಏಕಾಂಗಿಯಾಗಿದೆ ಅಂತ ಹೇಳಿ ಅಲ್ಲಿ ಮಗು ಹೇಳುತ್ತೆ. ಮೈ ಹಾರ್ಟ್ ಈಸ್ ವಿಯರಿ ಆ್ಯಂಡ್ ಸ್ಯಾಡ್ ಆ್ಯಂಡ್ ಅಲೋನ್.
ಫಾರ್ ಇಟ್ಸ್ ಡ್ರೀಮ್ಸ್ ಲೈಕ್ ದ ಫ್ಲಟರಿಂಗ್ ಲೀವ್ಸ್ ಹ್ಯಾವ್ ಗಾನ್ ಅಂತ ಹೇಳ್ತಾರೆ. ತೂಗಾಡುವ ಎಲೆಗಳಂತೆ ಅದರ ಕನಸುಗಳು ಹೋಗಿವೆ ಅಂತ ಹೇಳ್ತಾರೆ. ಫಾರ್ ಇಟ್ಸ್ ಡ್ರೀಮ್ ಲೈಕ್ ಅ ಫ್ಲಟರಿಂಗ್ ಲೀವ್ಸ್ ಹ್ಯಾವ್ ಗಾನ್ ಅಂತಂದರೆ ತೂಗಾಡುವ ಎಲೆಗಳಂತೆ ಅದರ ಕನಸುಗಳು ಸಹಿತ ಹೋಗಿವೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಆ್ಯಂಡ್ ವೈ ಶುಡ್ ಐ ಸ್ಟೇ ಬಿಹೈಂಡ್, ಇಲ್ಲಿ ಕೊನೆಯದಾಗಿ ಮಗು ತಾನು ಪ್ರಶ್ನೆ ಮಾಡಿಕೊಳ್ಳುತ್ತೆ, ವೈ ಶುಡ್ ಐ ಸ್ಟೇ ಬಿಹೈಂಡ್, ಮತ್ತು ನಾನು ಏಕೆ ಹಿಂದೆ ಉಳಿಯಬೇಕು ಅಂತ ಅದು ಪ್ರಶ್ನೆಯನ್ನು ಕೇಳುತ್ತೆ. ಈ ಒಂದು ಸುಂದರವಾದ ಪೋಯಮನ್ನು ಸರೋಜಿನಿ ನಾಯ್ಡು ಅವರು ರಚನೆ ಮಾಡಿದ್ದಾರೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇದರ ಕನ್ನಡ ಸಾರಾಂಶವನ್ನು ಒಂದೆರಡು ವಾಕ್ಯದಲ್ಲಿ ನೋಡೋಣ. ಈ ಕವಿತೆಯಲ್ಲಿ ಶರತ್ಕಾಲದ ಸೌಂದರ್ಯ, ಬಣ್ಣದ ಎಲೆಗಳು, ತಂಪಾದ ಗಾಳಿ, ಮಂಜಿನ ಬೆಳಗ್ಗೆಗಳನ್ನು ವರ್ಣಿಸಲಾಗಿದೆ. ಅದೇ ಸಮಯದಲ್ಲಿ ಕವಿ ತನ್ನ ದುಃಖ, ಏಕಾಂಗಿತನ ಮತ್ತು ಹಾರಿಹೋದ ಕನಸುಗಳ ಬಗ್ಗೆಯೂ ಹೇಳುತ್ತಾನೆ. ಸೊ ಇಲ್ಲಿಗೆ ಈ ಒಂದು ಪದ್ಯವನ್ನು ಮುಗಿಸ್ತಾ ಇದ್ದೇವೆ. ಇಲ್ಲಿಯವರೆಗೆ ಯಾರು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು.